ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ವಾದವನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇವತ್ತು ಅವರು ಮಾಡಿದಂತ ವಾದ ಹೇಗಿತ್ತು, ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಸರ್ ಈ ಸುಪ್ರೀಂ ಕೋರ್ಟ್ಗೆ ಯಾವ ರೀತಿ ವಾದವನ್ನ ಮಾಡಿದ್ರು, ಅದಕ್ಕೆ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಏನನ್ನ ಹೇಳಿಕೆ ನೀಡಿದ್ರು, ಎಲ್ಲವನ್ನ ಕಂಪ್ಲೀಟ್ ಆಗಿ ಇಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಾ ಇರೋದು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅಂದಾಗ ನಿಮ್ಗೆ ಆಲ್ಮೋಸ್ಟ್ ಆಲ್ ಈಗಾಗಲೇ ಗೊತ್ತಾಗಿದೆ, ಎಷ್ಟೋ ವರ್ಷಗಳಿಂದ ಜೈಲಲ್ಲಿದ್ದಾರೆ. ಈಗ ಅವರ ಟ್ರಯಲ್ ಕೂಡ ಆರಂಭ ಆಗಿದೆ. ಟ್ರಯಲ್ ಹಂತ ಕೂಡ ಒಂದು ಲೆವೆಲ್ಗೆ ನಡೀತಾ ಇದೆ. ಸೊ ಅವರು ಮಿನಿಮಮ್ 1 ವರ್ಷದ ಅಧಿಕಕ್ಕೂ ಈಗ ಅವರು ಜೈಲಿನಲ್ಲಿ ಕಳೆದಂತಹ ಸಮಯವಾಗಿದೆ. ಈಗ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಸರ್ ಅವರು ಬೇಸತ್ತು ಕೊನೆಗೂ ಕೂಡ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಸರ್ ಅವರು ಸುಪ್ರೀಂ ಕೋರ್ಟ್ಗೆ ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಅಂದ್ರೆ ಪ್ರಶ್ನೆ ಅಂದ್ರೆ ಒಂದು ಮನವಿ ಅಂತ ಅನ್ಕೊಳ್ಳಿ, ಅಥವಾ ಒಂದು ಅರ್ಜಿ ಅಂತಾದ್ರೂ ಅನ್ಕೊಳ್ಳಿ. ಯಾವ ರೀತಿ ಪ್ರಶ್ನೆಯನ್ನ ಮಾಡಿದ್ದಾರೆ ಅಂದ್ರೆ, ಸುಪ್ರೀಂ ಕೋರ್ಟ್ನಲ್ಲಿ ನಡೆಸ್ತಾ ಇರುವಂತಹ ಟ್ರಯಲ್ ಎಷ್ಟೋ ಹಂತಗಳ ಟ್ರಯಲ್ಗಳನ್ನು ನಡೆಸಿದ್ರಿ, ಇನ್ನೂ ಕೂಡ ಒಂದು ಸಾಕ್ಷಿ ಸಿಕ್ಕಿಲ್ಲ, ಯಾಕೆ? ಇದು ಮೊದಲನೆಯ ಪ್ರಶ್ನೆ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಸರ್ ಅವತ್ತು. ಇಷ್ಟು ಟ್ರಯಲ್ ನಡೆಸ್ತಾ ಇದ್ದೀರಾ, ಕೊನೆಗೆ ಟ್ರಯಲ್ನ ಸಾಕ್ಷಿ ಇನ್ನು ಎಷ್ಟು ತಿಂಗಳುಗಳು ಹೋಗಬಹುದು? ಟ್ರಯಲ್ ಆದಷ್ಟು ಬೇಗ ಮುಗಿಸಿ, ನನಗೆ ಸಮಯವಿಲ್ಲ ಅನ್ನುವ ರೀತಿಯಲ್ಲಿ. ಅಂದ್ರೆ ಮುಂದೆ ನನ್ನ ಕಾರ್ಯಾಚರಣೆಗಳಲ್ಲಿ ನಾನು ತೊಡಗಬೇಕಾಗಿದೆ, ನಾನು ಹೊರ ಹೋಗಬೇಕಾಗಿದೆ, ನಾನು ಚಿತ್ರರಂಗದಲ್ಲಾಗಿರ್ಬೋದು, ಇನ್ನಿತರ ಬೇರೆ ಆಗಿರ್ಬೋದು, ನಾನು ಬೇರೆ ಕಾರ್ಯಗಳಲ್ಲಿ ತೊಡಗಬೇಕಾಗಿದೆ. ಯಾಕೆ ನನ್ನನ್ನು ಈ ರೀತಿ ಟ್ರಯಲ್ ವಿಳಂಬ ಮಾಡ್ತಿದ್ದೀರಿ? ಟ್ರಯಲ್ ಆದಷ್ಟು ಜಲ್ದಿ ಮುಗಿಬೇಕು, ನನ್ನ ವಿರುದ್ಧ ಯಾವುದಾದ್ರೂ ಸಾಕ್ಷಿ ಸಿಕ್ಕರೆ ಆ ಸಾಕ್ಷಿಯನ್ನು ಪರಿಗಣಿಸಿ, ನಂದೇನೂ ಅಭ್ಯಂತರ ಇಲ್ಲ ಅಂತ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಹೇಳ್ತಾ ಇದ್ದಾರೆ. ಇಲ್ಲಿ ಅಭಿಮಾನಿಗಳು ಒಂದು ಕಿವಿ ಮಾತು ಹೇಳ್ತೀನಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಈ ರೀತಿ ಒಂದು ಪ್ರಶ್ನೆ ಆಗಿರ್ಬೋದು, ಅಥವಾ ಮನವಿ ಆಗಿರ್ಬೋದು, ಅಥವಾ ಅರ್ಜಿಯನ್ನಾಗಿರ್ಬೋದು ನ್ಯಾಯಾಲಯದ ಜೊತೆಗೆ ಅವರು ಹಂಚಿಕೊಡ್ತಾರೆ ಅಂದ್ರೆ, ಇಲ್ಲಿ ಸ್ವಲ್ಪ ನಾವು ಆಲೋಚನೆಯನ್ನು ಮಾಡಿ ನೋಡೋಣ. ಮಾನವನ ದೃಷ್ಟಿಯಿಂದ ಒಬ್ಬ ಕಾಮನ್ ಮ್ಯಾನ್ ಆಗಿ ಈ ರೀತಿ ಒಬ್ಬ ಅಪರಾಧಿ ಹೇಳಲಿಕ್ಕೆ ಸಾಧ್ಯನಾ? ಅಂದ್ರೆ ನಿಜವಾದ ಅಪರಾಧಿ ಈ ರೀತಿ ಹೇಳಲಿಕ್ಕೆ ಸಾಧ್ಯನಾ? ಆ ಟ್ರಯಲ್ ಆರಂಭ ಬೇಗ ಮುಗಿಸ್ಬಿಡಿ, ಅಲ್ಲಿ ಏನೋ ಸಾಕ್ಷಿಗಳು ಸಿಗುತ್ತೋ ನೋಡಿ, ಆ ಸಾಕ್ಷಿಗಳ ಮೇಲೆ ನನಗೆ ಶಿಕ್ಷೆ ಕೊಡಿ ಅಂತ ಯಾರಾದರೂ ಹೇಳಲಿಕ್ಕೆ ಸಾಧ್ಯನಾ? ಒಬ್ಬ ನಿಜವಾದ ಆರೋಪಿ ಅಂತ ನನಗೆ ಅನಿಸುತ್ತೆ, ಅದು ಕಾಮನ್ ಮ್ಯಾನ್ಗೂ ಕೂಡ ಅನಿಸುತ್ತೆ. ಹಾಗಾದ್ರೆ ದರ್ಶನ್ ಸರ್ ಈ ರೀತಿ ಪ್ರಶ್ನೆ ಅಥವಾ ಕಳಕಳಿಯ ಮನವಿ ಅಥವಾ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂದ್ರೆ, ಏನೋ ಟ್ರಯಲ್ ಮಾಡಿ ಆ ಟ್ರಯಲ್ನಲ್ಲಿ ಏನು ಸಾಕ್ಷಿ ಸಿಗುತ್ತೆ ಅದ್ರ ಮೇಲೆ ಶಿಕ್ಷೆ ಕೊಡಿ, ಮತ್ತೆ ಏನಾದರೂ ಸಾಕ್ಷಿ ಸಿಗ್ತಿದೆಯಾ, ಅಥವಾ ಯಾಕೆ ಟ್ರಯಲ್ ಇಷ್ಟು ವಿಳಂಬ ಮಾಡ್ತಿದ್ದೀರಿ ಅಂತ ಹೇಳಿ ದರ್ಶನ್ ಸರ್ ಒಬ್ಬರು ನ್ಯಾಯಾಲಯಕ್ಕೆ ಒಂದು ಕಾನ್ಫರೆನ್ಸ್ ಕಾಲ್ ಮುಖಾಂತರ ಒಂದು ಪ್ರಶ್ನೆ ಅಥವಾ ಮನವಿ ಮತ್ತು ಅರ್ಜಿಯನ್ನು ಸಲ್ಲಿಸ್ತಾರೆ ಅಂದ್ರೆ, ನೀವು ಹೇಳಿ ದರ್ಶನ್ ಸರ್ ಈಗ ಯಾವ ರೀತಿ ಒಂದು ಅವರನ್ನು ನೀವು ತೆಗೆದುಕೊಳ್ತೀರಿ ಅಂತ. ತಪ್ಪು ಮಾಡಿದ್ದಾರೆ ಅಂತ ಅನ್ಸುತ್ತೋ, ತಪ್ಪು ಮಾಡಿಲ್ಲ ಅಂತ ಅನ್ಸುತ್ತೋ, ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ವೈಯಕ್ತಿಕ ವಿಚಾರ, ತಿಳ್ಕೊಳ್ಬೇಕಾಗಿರೋದು. ಈಗ ನೆಕ್ಸ್ಟ್ ಇನ್ನೊಂದು ಹಂತಕ್ಕೆ ಹೋಗೋಣ. ಅದು ಯಾವ ಹಂತಪ್ಪ ಅಂದ್ರೆ, ಈ ಒಂದು ದರ್ಶನ್ ಸರ್ ಅವರ ಮಾತುಗಳು ನ್ಯಾಯಾಲಯದಲ್ಲಿ ಕೇಳಿ ಬರ್ತಿದ್ದಂಗೆ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಯಾವ ರೀತಿ ಮಾತನಾಡಿದ್ದಾರೆ, ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಇದಕ್ಕೆ ಏನಂತ ಉತ್ತರ ಕೊಟ್ಟಿದ್ದಾರೆ. ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು ಒಂದು 2 ನಿಮಿಷ 3 ನಿಮಿಷ ಸುಮ್ಮನೆ ನಿಂತ್ಕೊಳ್ತಾರೆ, ಅಥವಾ ಸುಮ್ಮನೆ ಇರ್ತಾರೆ. ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಇದಾದ ಮೇಲೆ ಅವರ ಮಾತುಗಳು ಅವರು ಒಂದು ರೀತಿ ಉತ್ತರವನ್ನು ಕೊಡ್ಲಿಕ್ಕೆ ಆರಂಭ ಮಾಡ್ತಾರೆ. ಅವರು ದರ್ಶನ್ ಸರ್ ಅಂದ್ರೆ ದರ್ಶನ್ ರವರು ಸಲ್ಲಿಸಿದಂತಹ ಏನು ಒಂದು ಅರ್ಜಿ ಆಗಿದೆ, ಅಥವಾ ಅವ್ರು ಮಾತನಾಡಿರುವಂತಹ ಮಾತುಗಳಿದೆ, ಅದಕ್ಕೆಲ್ಲದಕ್ಕೂ ಕೂಡ ನಮ್ಮ ಹತ್ರ ಉತ್ತರ ಇಲ್ಲ. ಇದು ಪ್ರಸನ್ನ ಕುಮಾರ್ ಹೇಳಿಕೆ. ಅದಕ್ಕೆಲ್ಲದಕ್ಕೂ ಕೂಡ ನಮ್ಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ, ಮತ್ತು ಆ ಅರ್ಜಿಯನ್ನು ವಜಾಗೊಳಿಸಬೇಕು, ಅವ್ರು ಹಾಕಿದಂಥ ಮಾತುಗಳನ್ನು ಹಿಂತೆಗಿಬೇಕು. ಅವರು ಹಾಕಿದಂಥ ಒಂದು ಅರ್ಜಿ ಏನಿದೆಯಲ್ಲ, ನನಗೆ ಯಾಕೆ ವಿಳಂಬ ಮಾಡ್ತಿದ್ವಿ, ಈ ಅರ್ಜಿಯನ್ನು ಹಿಂತೆಗಿರಿ ಅಂತೇಳಿ ನ್ಯಾಯಾಲಯಕ್ಕೆ ಅವರು ಒಂದು ಅರ್ಜಿ ಬರ್ತಿದ್ದಾರೆ ಪ್ರಸನ್ನ ಕುಮಾರ್. ಅದಕ್ಕೆ ಉತ್ತರಗಳಿಲ್ವಂತೆ. ವಿಳಂಬ ಸಾಕ್ಷಿಗಳನ್ನು ಕಲೆ ಹಾಕಬೇಕಾದ್ರೆ ನಮಗೆ ಸಮಯ ಬೇಕೇ ಬೇಕು. ಸೊ ಅದಕ್ಕೆ ನೀವು ಅಡಚಣೆ ಮಾಡಬಾರ್ದು ಅಂತೇಳಿ ದರ್ಶನ್ ಸರ್ ಅವರಿಗೆ ಅವರು ದರ್ಶನ್ ಸರ್ ಅವರ ಅರ್ಜಿ ಇದೆಲ್ಲ ಅದನ್ನು ವಜಾಗೊಳಿಸಿ ಆ ರೀತಿ ಪ್ರಶ್ನೆ ಮಾಡುವಂತಿಲ್ಲ ಅಂತೇಳಿ ಪ್ರಸನ್ನ ಕುಮಾರ್ ಅವರು ಹೇಳಿದಾರಂತೆ. ಅದಕ್ಕೆ ಉತ್ತರ ಇಲ್ಲ ಅಂತ ಹೇಳಿದಾರಂತೆ. ಯಾಕೆ ವಿಳಂಬ ಆಗ್ತಿದೆ ಅಂತ ಕೇಳಿದ್ರೆ, ಸೊ ಇರಲಿ, ಅದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು. ಸೊ ನ್ಯಾಯಾಲಯ ಏನು ತೀರ್ಪು, ಅದಕ್ಕೆ ಯಾವ ರೀತಿ ಸಜೆಷನ್ಸ್ ಅನ್ನ ಕೊಡುತ್ತೆ ಕಾದು ನೋಡಬೇಕಿದೆ. ಸೊ ಇಲ್ಲಿ ಒಂದು ವಿಚಾರ ನೀವು ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥದ್ದು, ಅದರಲ್ಲೂ ಆಲ್ಮೋಸ್ಟ್ ದರ್ಶನ್ ಸರ್ ಅಭಿಮಾನಿಗಳು ಇದನ್ನ ಲಕ್ಷ ಕೊಟ್ಟು ಕೇಳಿಸ್ಕೊಳ್ಳಿ. ಲಕ್ಷ ಅಂದ್ರೆ ಹಣ ಅಲ್ಲ, ನೀವು ಗೊತ್ತಾಯ್ತು ಅಂತ ಅನ್ಸುತ್ತೆ. ಸೊ ಏನಂತಂದ್ರೆ, ದರ್ಶನ್ ಸರ್ ಅವರನ್ನ ವಿಳಂಬ ಮಾಡಿಸಿ, ಟ್ರಯಲ್ ಹಂತವನ್ನು ವಿಳಂಬ ಮಾಡಿಸಿ, ಎಷ್ಟು ದಿನ ಅವರನ್ನು ಒಳಗಿಡಕ್ಕಾಗುತ್ತೋ ಅಷ್ಟು ದಿನ ಒಳಗಿಡೋ ಪ್ಲಾನ್ ನಡೀತಿದ್ಯಾ ಅಂತ ಕೆಲವು ಜನ ನನಗೆ ದರ್ಶನ್ ಸರ್ ಅವರ ಅಭಿಮಾನಿಗಳು ಪ್ರಶ್ನೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರು ನನ್ನ ಹಿಂದಿನ ವಿಡಿಯೋಸ್ಗಳಲ್ಲಿ. ನಾನೆಲ್ಲ ಒಂದು ಮಾತು ಹೇಳ್ತೀನಿ, ನಿಮಗೆ ಏನೋ ಅನಿಸ್ತಿದೆ ಅಂದ್ರೆ ಅದೆಲ್ಲ ನಡೀತಿದೆ,
ನಡೀತಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಈಗ ಕೆಲವು ಅಭಿಮಾನಿಗಳು ಕಮೆಂಟ್ ಮಾಡ್ತಾರೆ, ಏನಂತ ಮಾಡ್ತಾರೆ, ಬೇಕು ಬೇಕು ಅಂತಾನೆ ಟ್ರಯಲ್ ವಿಳಂಬ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ಅವ್ರನ್ನ ಜೈಲಲ್ಲೇ ಇಡಬೇಕು ಅನ್ನುವಂಥ ಒಂದು ಹಂತಾನ. ಯಾಕೆ ಇನ್ನೂ ಸಾಕ್ಷಿ ಸಿಗ್ತಿಲ್ಲ? 1 ವರ್ಷ ಕಳೆದು ಹೋದ್ರು ಅದು ಹೆಂಗೆ ಸಾಕ್ಷಿ ಸಿಗಲ್ಲ? ಅದು ಯಾಕೆ ಸಾಕ್ಷಿ ಸಿಗ್ತಿಲ್ಲ? ಮತ್ತು ಟ್ರಯಲ್ ವಿಳಂಬ ಯಾಕೆ ಮಾಡ್ತಿದ್ದಾರೆ? ವಿಳಂಬ ಯಾಕೆ ಆಗ್ತಿದೆ? ಟ್ರಯಲ್ನ ಜಲ್ದಿ ಮಾಡಬೇಕಲ್ಲ. ಮತ್ತು ಇಷ್ಟು ಮಾಡಿದಂತಹ ಒಂದು ತನಿಖೆಗಳಲ್ಲಿ ಯಾವುದಾದ್ರೂ ಒಂದು ಕನ್ಫರ್ಮ್ ಇವರೇ ಮಾಡಿದ್ದಾರೆ ಅನ್ನುವಂಥ ಒಂದು ಸಾಕ್ಷಿ ಸಿಕ್ಕಿಲ್ವಾ ಅಂತ ಸುಮಾರು ಅಭಿಮಾನಿಗಳ ಪ್ರಶ್ನೆಗಳು ನನ್ನ ಕಮೆಂಟ್ ಬಾಕ್ಸಲ್ಲಿ ಇದ್ದೇ ಇರುತ್ತೆ. ನಾನು ಅವ್ರಿಗೆಲ್ರಿಗೂ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನೋಡಿ, ನೀವು ಏನು ಅನ್ಕೊಳ್ತಾ ಇದ್ದೀರಲ್ಲ, ಅವ್ರನ್ನ ಬೇಕು ಅಂತಲೇ ಟ್ರಯಲ್ ವಿಳಂಬ ಮಾಡಿ ಒಳಗಿಡಿಸ್ತಾ ಇದ್ದಾರೆ ಅಂತ, ಆಗಿರಬಹುದು, ಆಗದೇನೂ ಇರಬಹುದು. ಆಗಿಲ್ಲ, ಹಂಗಿಲ್ಲ ಅಂತ ನನ್ಗೆ ಹೇಳೋಕ್ಕಾಗಲ್ಲ. ಹಾಗೂ ಇದ್ರೂ ಇರಬಹುದು, ಅಥವಾ ಹಾಗೆ ಇದೆ ಅಂತಲೂ ಹೇಳಲಿಕ್ಕಾಗೋದಿಲ್ಲ. ಯಾಕೆ ಈ ಮಾತನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಏನೋ ಅನಿಸ್ತಿದೆ ಅಂದರೆ ಅದು 90% ಅಲ್ಲಿ ನಡೀತಿದ್ದಾಗ ನಿಮ್ಗೆ ಹಂಗೆ ಅನಿಸ್ತಿರುತ್ತೆ. ಇನ್ನು 10% ಅದು ಹೆಚ್ಚು ಕಡಿಮೆ ಇರುತ್ತೆ, ಅದು ಬೇರೆ ರೀತಿ ಇರುತ್ತೆ. ಬಟ್ ನೀವೇನು ಅನ್ಕೊಳ್ತಾ ಇದ್ದೀರಿ, ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತಾ ಇದೆ ಅದು ನಡೀತಾನೆ ಇರುತ್ತೆ. 90% ಅದು ನಡೀತಾನೆ ಇದ್ದಾಗಲೇ ನಮಗದು ಆ ರೀತಿ ಅನ್ನಿಸ್ತಾ ಇರುತ್ತೆ, ಯಾವುದೇ ಒಂದು ವಿಚಾರ ಇರಲಿ. ನೀವೀಗ ನೋಡಿ, SSLC ಎಕ್ಸಾಮ್ ಬರ್ದಿದ್ದೀರಾ ಅಂದರೆ ನಿಮಗೆ ಅನ್ನಿಸ್ತಾ ಇರುತ್ತೆ, ಈ ಒಂದು ಸಿಲೆಬಸ್ ಅಂದರೆ ಈ ಒಂದು ಸಬ್ಜೆಕ್ಟ್ ನಾನು ಪಾಸ್ ಆಗ್ಬೋದು, ಕನ್ನಡ ಸಬ್ಜೆಕ್ಟ್ ನಾನು ಇಷ್ಟು ತೊಗೊಂಡು ಪಾಸ್ ಆಗ್ಬೋದು, ಇಂಗ್ಲೀಷ್ ಇಷ್ಟು ತೊಗೊಂಡು ಫೇಲ್ ಆಗ್ಬೋದು ಅಥವಾ ಪಾಸ್ ಆಗ್ಬೋದು, ಅಥವಾ ಕಟಾಕಟಿ ಪಾಸ್ ಆಗುತ್ತೋ ಇಲ್ವೋ ಅಂತ ನಿಮಗೆ ಒಂದು ಅನಿಸ್ತಾ ಇರುತ್ತಲ್ಲ. ಹಂಗೆ ಅನಿಸ್ದ ಅಕ್ಕಪಕ್ಕದಲ್ಲೇ ಅದೇನೋ ಆಗಿರುತ್ತೆ ನೋಡಿಬೇಕಾದ್ರೆ, ಯಾಕಂದರೆ ನಿಮಗೆ ಅದ್ರ ಬಗ್ಗೆ ಆಳವಾಗಿ ಗೊತ್ತಾಗ್ತಾ ಇರುತ್ತೆ. ಸೊ ಈ ದರ್ಶನ್ ಸರ್ ವಿಚಾರದಲ್ಲೂ ಅಷ್ಟೇ. ಈಗ ಏನು ನಡೀತಿದೆ, ಏನೇನು ಆಗ್ತಿದೆ, ಏನೇನು ಆಗಿ ಹೋಗ್ತಿದೆ, ಇದೆಲ್ಲವನ್ನೂ ನೀವು ಗಮನಿಸಿರ್ತೀರ. ಹಾಗಾಗಿನೇ ಆ ನಿಜ ಸತ್ಯಾಂಶಗಳೇನಿದೆಯೋ ಅದೇ ನಿಮಗೆ ಅನಿಸ್ತಾ ಇರುತ್ತೆ. ಕೆಲವೊಂದು ಸರ್ತಿ ಒಂದಿಷ್ಟು ಡಿಫ್ರೆನ್ಸ್ ಆಗಿರುತ್ತೆ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಹೇಳಿದ್ನಲ್ಲ, ಎಕ್ಸಾಮ್ ಉದಾಹರಣೆ. ಸೊ ಆ ರೀತಿ ದರ್ಶನ್ ಸರ್ ವಿಚಾರದಲ್ಲಿ ಇದೆಲ್ಲವೂ ಕೂಡ ಒಂದು ರೀತಿ ನೋಡ್ತಾ ಇದ್ರೆ, ಬಹುತೇಕ ದರ್ಶನ್ ಸರ್ ಈ ಒಂದು ಪ್ರಶ್ನೆಗಳನ್ನು ಅಥವಾ ಈ ಒಂದು ಅರ್ಜಿಯನ್ನು ಕೋರ್ಟ್ಗೆ ಅಥವಾ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು ಉತ್ತಮ ಅಂತ ಅನ್ಸುತ್ತೆ. ಕಾರಣಗಳು ಇರಬಹುದು. ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಕಾಯ್ತಾನೆ ನಂತರ ಅರ್ಜಿ ಸಲ್ಲಿಸೋಕೊಂದು ಅವಕಾಶ ಇದ್ರೆ ಅರ್ಜಿ ಸಲ್ಲಿಸ್ಕೊಡ್ತಾನೆ, ಮಾತಾಡೋಕೆ ಅವಕಾಶ ಇದ್ರೆ ಮಾತಾಡ್ತಾನೆ. ಕಾರಣ ದರ್ಶನ್ ಸರ್ ಏನು ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ನೋಡಿ. ಯಾಕೆ ಟ್ರಯಲ್ ವಿಳಂಬ ಆಗ್ತಿದೆ? ಯಾಕೆ ಟ್ರಯಲ್ಸ್ನ ವಿಳಂಬ ಮಾಡ್ತಾ ಇದ್ದೀರಿ? ಇನ್ನೂವರೆಗೂ ಒಂದು ಸಾಕ್ಷಿಯೂ ಕೂಡ ಸಿಕ್ಕಿಲ್ವಾ? ಅದೇ ಹೇಗದು ನಾನೇ ಮಾಡಿದ್ದೀನಿ ಅಂತ ಕನ್ಫರ್ಮ್ ಆಗಿ ಯಾಕೆ ಸಾಕ್ಷಿ ಸಿಕ್ಕಿಲ್ಲ? ಮತ್ತೆ ಸಾಕ್ಷಿ ಸಿಕ್ಕಿದೆಯೋ ಇಲ್ವೋ? ಮತ್ತೆ ವಿಳಂಬ ಯಾಕೆ ಮಾಡ್ತಿದ್ದೀರಿ? ಟ್ರಯಲ್ ಯಾಕೆ ವಿಳಂಬ ಹಂತಕ್ಕೆ ಹೋಗ್ತಾ ಇದೆ? ಟ್ರಯಲ್ ಯಾಕೆ ಶುರುವಾಗಿ ಎಷ್ಟೋ ದಿನಗಳಾದರೂ ಕೂಡ ಯಾಕೆ ಟ್ರಯಲ್ ಇನ್ನೂ ಸ್ಲೋ ಆಗಿ ಹೋಗ್ತಾ ಇದೆ? ಏನು ಕಾರಣ? ಯಾಕೆ ಟ್ರಯಲ್ ಆದಷ್ಟು ಬೇಗ ಮುಗಿಸ್ಬೇಕು ಅಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ನ್ಯಾಯಾಲಯದ ಮುಂದೆ ಅವ್ರು ಮಾತನಾಡಿದ ಮೇಲೆ SP ಪ್ರಸನ್ನ ಕುಮಾರ್ ಅದಕ್ಕೆ ಉತ್ತರವನ್ನು ನೀಡಿಲ್ಲ. ಅವರು ನೇರವಾಗಿ ಹೇಳಿರುವಂಥದ್ದು, ಅದನ್ನು ದರ್ಶನ್ ಸರ್ ಅವರು ಸಲ್ಲಿಸಿದಂಥ ಅರ್ಜಿಯನ್ನು ವಜಾ ಮಾಡಬೇಕು ಅಂತ ನ್ಯಾಯಾಲಯ ಕೇಳ್ಕೊಂಡಿದ್ದಾರೆ. ಟ್ರಯಲ್ನ ಅಷ್ಟು ಜಲ್ದಿ ಮಾಡೋಕ್ಕಾಗಲ್ಲ ಅಂತಲೂ ಕೂಡ ಅವರು ಒಂದಿಷ್ಟು ಏನೋ ಮೆನ್ಷನ್ ಮಾಡಿದಾರಂತೆ. ಅಂದರೆ ಅದಕ್ಕೆ ದರ್ಶನ್ ಸರ್ ಕೇಳಿದಂಥ ಒಂದು ಪ್ರಶ್ನೆಗೆ ಉತ್ತರಗಳಿಲ್ಲ ಅನ್ನುವ ನಿಟ್ಟಿಗೆ ಬಂದಿದೆ. ಇದು ಆಮೇಲೆ ಇನ್ನು ಇಷ್ಟು ದಿವಸ ಮಾಡಿದ್ರಲ್ಲ ತನಿಖೆ, ಪೊಲೀಸ್ ಲಾಠಿ ಮೇಲೆ ರಕ್ತದ ಇದು ನಿಂತಂತೆ, ಇವರು ಬೂಟಿಗೆ ರಕ್ತ ಅಂಟಿತ್ತಂತೆ, ಇವರು ಹೋಗಿದ್ರಂತೆ, ಪಟ್ಟಣಗಿರಿ ಶೆಡಲ್ಲಿ ಇದ್ರಂತೆ ಅಂತೇಳಿ ಎಲ್ಲ ಏನೇನೋ ಮಾತಾಡಿದ್ರು, ಎಲ್ಲ ಏನೇನೋ ಹೇಳಿದ್ರು, ಎಲ್ಲ ಏನೇನೋ ಕೇಳಿದ್ರು. ದಟ್ ಈಸ್ ಪಾಯಿಂಟ್. ಅದಲ್ಲ, ನ್ಯಾಯಾಲಯಕ್ಕೆ ಅಥವಾ ಈ ಟ್ರಯಲ್ನ ಹಂತದಲ್ಲಿ ಅಥವಾ ಕಾಕಿ ಪಡೆಗೆ ದರ್ಶನ್ ರವರೇ ಮಾಡಿದ್ದು ಅಂತ ಯಾವುದಾದ್ರು ಕನ್ಫರ್ಮ್ ಆಗುವಂಥ ಒಂದು ಸಾಕ್ಷಿ ಇದೆಯಾ? ಒನ್ ಆ್ಯಂಡ್ ಓನ್ಲಿ ಒಂದು ಸಾಕ್ಷಿ ಆದರೂ ಇದೆಯಾ ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಮೂಡುತ್ತೆ. ಹಾಗೇನಾದರೂ ಒಂದು ಸಾಕ್ಷಿ ಈಗ ಸಿಕ್ಕಿದ್ರು ಕೂಡ ಈಗಾಗಲೇ ಅದನ್ನು ಓದು ನ್ಯಾಯಾಲಯದ ಮುಂದಿಟ್ಟು ದರ್ಶನ್ ಸರ್ ಮಾಡಿದ್ದು ಸಾಬೀತಾಗಿ ಅವ್ರಿಗೆ ಶಿಕ್ಷೆ ಕೂಡ ಆಗ್ತಾ ಇತ್ತು. ಬಹುತೇಕ ಇಲ್ಲಿವರೆಗೂ ಅವರೇ ಮಾಡಿದ್ದಾರೆ ಅನ್ನೋ ಕನ್ಫರ್ಮ್ಗಾಗಿಯೂ ಆದರೂ ಒಂದು ಸಾಕ್ಷಿ ಸಿಕ್ಕಿದೆಯಾ ಅನ್ನುವ ಕಟ್ಟ ಕಡೆಯ ಪ್ರಶ್ನೆ ನಿಮಗೂ ಕಾಡುತ್ತೆ, ಎಲ್ರಿಗೂ ಕಾಡುತ್ತೆ. ಸೊ ಅರ್ಥ ಆಯ್ತಾ? ಕಾಡುತ್ತೆ ಅನ್ನೋದೇನೋ ಕಾಡ್ತಾನೆ ಇರುತ್ತೆ. ಯಾಕಂದ್ರೆ ದರ್ಶನ್ ಸರ್ ಕೂಡ ಅದನ್ನೇ ತಿಳ್ಕೊಂಡೆ ಅವರು ಕೂಡ ಪ್ರಶ್ನೆ ಮಾಡಿ ಅದನ್ನು ಅರ್ಜಿ ಹಾಕಿ ಅದನ್ನೆಲ್ಲ ಮಾಡಿದ್ದು. ಅದಕ್ಕೆ ಉತ್ತರ ಕೊಡ್ಲಿಕ್ಕಾಗದೆ SP ಪ್ರಸನ್ನ ಕುಮಾರ್ ತಡಬಡಿಸಿ ಅದಾಗೋದಿಲ್ಲ ಅನ್ನುವಂಥದ್ದು ನಿಟ್ಟಿಗೆ ಹೇಳಿ ಅದನ್ನು ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಂಡು ಅವರು ಹೇಳಿದಂಥ ಮಾತುಗಳು ಅಥವಾ ಸಲ್ಲಿಸಿದಂಥ ಅರ್ಜಿಯನ್ನು ವಜಾಗೊಳಿಸಿ ಅನ್ನುವಂಥ ನಿಟ್ಟಿನಲ್ಲಿ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ SP ಪ್ರಸನ್ನ ಕುಮಾರ್. ಮತ್ತು ಟ್ರಯಲ್ ವಿಳಂಬ ಆಗುತ್ತೆ, ಯಾಕಂದರೆ ಟ್ರಯಲ್ ವಿಳಂಬ ಆಗೇ ಆಗುತ್ತೆ. ಕಾರಣ ಅಷ್ಟು ಜಲ್ದಿ ಟ್ರಯಲ್ನ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನೋ ಕಾರಣಾಂತರಗಳಿಂದ ಈ ರೀತಿಯಾದಂಥ ಒಂದು ವಿಚಾರಗಳು ದರ್ಶನ್ ಸರ್ ಅವರ ಒಂದು ಇವತ್ತಿನ ಒಂದು ನ್ಯಾಯಾಲಯದಲ್ಲಿ ನಡೆದಂಥ ಒಂದು ಚರ್ಚೆ ಕೂಡ, ಅಂದರೆ ಅವರ ಏನು
ನ್ಯಾಯಾಲಯದಲ್ಲಿ ನಡೆದಿರ್ತದಲ್ಲ ಅದನ್ನು ಇವತ್ತು ನಿಮ್ಮ ಮುಂದೆ ನಾನು ಹೇಳ್ತಕ್ಕಂಥ ಕೆಲಸವನ್ನು ಕಾರ್ಯವನ್ನು ಮಾಡಿದ್ದೇನೆ. ನಿಮಗೀಗ ಬಹುತೇಕ ಅರ್ಥವಾಯಿತು ದರ್ಶನ್ ಸರ್ ಈ ರೀತಿ ಮಾತುಗಳನ್ನು ಮಾತನಾಡಿದ್ದಾರೆ ಅಂದರೆ ಡಿ ವಾಸ್ ಫ್ಯಾನ್ಸ್ ಫುಲ್ ಹ್ಯಾಪಿ, ಆರಾಮಾಗಿರಿ, ಖುಷಿಯಾಗಿರಿ. ಅವ್ರು ಬರೋದಕ್ಕೆ ಕೆಲವೇ ತಿಂಗಳು ದಿನಗಳು ಮಾತ್ರ ಬಾಕಿ ಇದೆ. ಸೊ ಖಂಡಿತ ಹೊರಗಡೆ ಬರ್ತಾರೆ, ಅವ್ರಿಗೆ ಒಳ್ಳೇದು ಆಗೇ ಆಗುತ್ತೆ. ದರ್ಶನ್ ಸರ್ ಫ್ಯಾನ್ಸು ಫುಲ್ ಖುಷಿ ಆಗೇ ಆಗ್ತೀರಿ. ಸೊ ನಿಮಗೆ ಹ್ಯಾಪಿ ಡೇ ಬಂದೇ ಬರುತ್ತೆ, ಅದು ತಾಯಿ ಚಾಮುಂಡೇಶ್ವರಿ ಮೇಲೆ ಖಂಡಿತ ಬರುತ್ತೆ. ಇನ್ನು ಕೆಲವೇ ತಿಂಗಳು ಕೆಲವೇ ದಿನಗಳು ಕಾಯಿರಿ, ಒಳ್ಳೇದಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ನಾನೇನು ಜ್ಯೋತಿಷ ಅಲ್ಲ, ಮತ್ತು ಸೊ ಗೊತ್ತಿರುವಂಥದ್ದು ಸ್ವಲ್ಪ ತಿಳಿದ ಮಟ್ಟಿಗೆ ಹೇಳ್ತಾ ಇರುವಂಥ ಒಂದು ವಿಚಾರ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಡಿ ಬಾಸ್ ಫ್ಯಾನ್ಸ್. ಸಬ್ಸ್ಕ್ರೈಬ್ ಮಾಡ್ತೀರಾ, ಮಾಡದೆ ಅಂತೂ ನೀವು ಹೋಗಲ್ಲ, ಕಿಲಾಡಿ ನೀವೆಲ್ಲ. ಓಕೆ, ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.